ಸ್ಟೇಷನ್ ಬೇರೆ ಹೊಸ ಆಫೀಸರ್ ಬಂದಿಲ್ಲ. ನಮ್ಮ ತಲೆ ಎಲ್ಲ ಕೆಟ್ಟೋಗಿದೆ. ಯಾಕೋ ಏನೇ ಹೊರಡ ಬರಕ್ ಮೀಟಿಂಗ್ ಮಂಜಣ್ಣನು ಜುಟ್ಟು ಅನ್ಕೊಂಡ್ಬಿಡೋಣ ಭೀಮಾ. ನಾವು ಮಚ್ಚಿಡ್ಕೊಂಡು ಮರಿ ಹಿಡ್ಕೋರಲ್ಲ, ಮಚ್ಚು ಮರಿ ಎರಡು ಹಿಡ್ಕೊಂಡು ಅರ್ಕೆ ತೀರ್ಸೋರು. ಇವತ್ತಿನ ಮಕ್ಕಳು ಬೆಂಕಿ ಪಟ್ಟಣದಲ್ಲಿರೋ ಕಡ್ಡಿ ತರ ಒಂದ್ ಅಂಟ್ಕೊಂಡು ಹೊಡೆದ್ರೆ ಇಡೀ ಪಟ್ಟಣೆ ಬಗ್ಗಂತ. ಕೌರವ್ರನ್ನ ಎದುರಿಸಿದವ್ ನೀನು, ನಿನ್ನ ಸೈನ್ಯ ಉಳಿಸ್ಕೊಳಕ್ಕಾಗಲಿಲ್ಲ. ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ಮಾತಾಡ್ತಿರೋದು ದುನಿಯಾ ವಿಜಯ್ ಅವರ ಭೀಮಾ ಮೂವಿ ಬಗ್ಗೆ. 2024ರಲ್ಲಿ ಬಿಡುಗಡೆ ಆಗಿರುವಂತಹ ಕನ್ನಡ ಭಾಷೆಯ ಆ್ಯಕ್ಷನ್ ಥ್ರಿಲ್ಲರ್ ಚಲನಚಿತ್ರವಾಗಿದ್ದು, ಇದನ್ನು ವಿಜಯ್ ಕುಮಾರ್ ಅವರು ನಿರ್ದೇಶಿಸಿದ್ದಾರೆ ಮತ್ತು ಕೃಷ್ಣ ಕ್ರಿಯೇಷನ್ಸ್ ಮತ್ತು ಜಗದೀಶ್ ಫಿಲ್ಮ್ಸ್ ಅವರು ನಿರ್ಮಿಸಿದ್ದಾರೆ. ಈ ಒಂದು ಚಲನಚಿತ್ರದಲ್ಲಿ ಅಶ್ವಿನಿ, ಬ್ಲ್ಯಾಕ್ ಡ್ರ್ಯಾಗನ್, ಮಂಜು, ಗಿಲಿಗಿಲಿ ಚಂದ್ರು, ರಂಗಾಯಣ ರಘು, ಅಚ್ಯುತ್ ಕುಮಾರ್ ಮತ್ತು ಗೋಪಾಲ್ ಕೃಷ್ಣ, ದೇಶಪಾಂಡೆ ಮತ್ತು ರಮೇಶ್ ಇಂದಿರಾ ಅವರೊಂದಿಗೆ ಈ ಒಂದು ಚಲನಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಚಲನಚಿತ್ರದಲ್ಲಿ ಸಂಗೀತವನ್ನು ನೋಡುವುದಾದರೆ ಸಂಗೀತವನ್ನು ಚರಣ್ ರಾಜ್ ಅವರು ಸಂಯೋಜಿಸಿದ್ದಾರೆ. ಈ ಒಂದು ಚಲನಚಿತ್ರವು ಅಧಿಕೃತವಾಗಿ 18 ಏಪ್ರಿಲ್ 2022ರಂದು ಬಿಡುಗಡೆಯಾಯಿತು. ಭೀಮಾ ಚಿತ್ರವು ಆಗಸ್ಟ್ 9, 2024ರಂದು ಬಿಡುಗಡೆ ಮಾಡಲಾಯಿತು ಮತ್ತು ವಿಮರ್ಶಕರಿಂದ ಮಿಶ್ರ ವಿಮರ್ಶೆಯನ್ನು ಪಡೆಯಿತು, ಆದರೆ ಅದು ವಾಣಿಜ್ಯಿಕವಾಗಿ ಯಶಸ್ವಿಯಾಯಿತು. ಈ ಒಂದು ಚಲನಚಿತ್ರದಲ್ಲಿ ಕಾಸ್ಟಿಂಗ್ ಬಗ್ಗೆ ನಾವು ನೋಡುವುದಾದರೆ ಭೀಮಾ ಮತ್ತು ಸಲಗ ಪಾತ್ರದಲ್ಲಿ ದುನಿಯಾ ವಿಜಯ್ ಅವರು ಕಾಣಿಸ್ಕೊಂಡಿದ್ದಾರೆ ಮತ್ತು ಅಶ್ವಿನಿ ಪಾತ್ರದಲ್ಲಿ ಅಶ್ವಿನಿ ಅವರು ಕಾಣಿಸ್ಕೊಂಡಿದ್ದಾರೆ. ಬೇಬಿ ಅಮ್ಮ ನಾಗಮಣಿ ಅವರು ಕಲ್ಯಾಣಿ ರಾಜು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಆಗಿ ಡ್ರ್ಯಾಗನ್ ಮಂಜು ಅವರು ಕಾಣಿಸ್ಕೊಂಡಿದ್ದಾರೆ ಮತ್ತು ಶುಂಠಿ ಪಾತ್ರದಲ್ಲಿ ಜಿರಳೆ ಸುದ್ದಿ ಅವರು ಕಾಣಿಸ್ಕೊಂಡಿದ್ದಾರೆ ಮತ್ತು ಅಚ್ಯುತ್ ಕುಮಾರ್ ಜಾವ ರಾಮಣ್ಣನಾಗಿ ಕಾಣಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ರಂಗಾಯಣ ರಘು ಮತ್ತು ಶಾಸಕರಾಗಿ ರಮೇಶ್ ಇಂದಿರಾ ಅವರು ನಟಿಸಿದ್ದಾರೆ. ಅಲ್ಲು ಪಾತ್ರದಲ್ಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಕಾಣಿಸ್ಕೊಂಡಿದ್ದಾರೆ ಮತ್ತು ಗಿಲಿಗಿಲಿ ಚಂದು ಪಾತ್ರದಲ್ಲಿ ಗಿಲಿಗಿಲಿ ಚಂದು ಅವರೇ ಕಾಣಿಸ್ಕೊಂಡಿದ್ದಾರೆ ಮತ್ತು ಇನ್ಸ್ಪೆಕ್ಟರ್ ಗಿರಿಜಾ ಪಾತ್ರದಲ್ಲಿ ಪ್ರಿಯಾ ಶತಮಾರ್ಷನ್ ಅವರು ಕಾಣಿಸ್ಕೊಂಡಿದ್ದಾರೆ. ಮೇನಾಗಿ ಈ ಒಂದು ಮೂವಿಯಲ್ಲಿ ನೋಡಬೇಕಾದ್ರೆ ತನ್ನ ಪ್ರದೇಶವನ್ನು ಮಾದಕ ದ್ರವ್ಯವನ್ನು ಸರಬರಾಜು ಮಾಡಿ ಯುವಕರನ್ನು ಮಾದಕ ವ್ಯಸನಿಗಳನ್ನಾಗಿ ಮಾಡಿದ್ದಕ್ಕೆ ಭೀಮಾ ಮಹತ್ವಾಕಾಂಕ್ಷಿ ರಾಜಕಾರಣಿ ಮತ್ತು ಮಾದಕ ದ್ರವ್ಯ ವ್ಯಾಪಾರಿ ಡ್ರ್ಯಾಗನ್ ಮಂಜು ವಿರುದ್ಧ ಯುದ್ಧ ನಡೆಯುತ್ತದೆ. ಸೊ ಇದಾಗಿತ್ತು